ರಾಮಲಿಂಗಾರೆಡ್ಡಿಯ ರಾಜೀನಾಮೆ ಹೈಡ್ರಾಮಕ್ಕೆ ಕೊನೆಗೂ ತೆರೆ ಬಿದ್ದಿದೆ. 3 ದಿನಗಳಿಂದ ನಡೀತಾ ಇದ್ದ ಮ್ಯಾರಥಾನ್ ಸಭೆ ಸಕ್ಸಸ್ ಆಗಿದ್ದು ರೆಡ್ಡಿ ಹಠ ಕೈ ಬಿಟ್ಟಿದ್ದಾರೆ. ನಾನು ರಾಮಲಿಂಗಾರೆಡ್ಡಿ ಎಂಬ ಹೆಸರಿನ ನಾನು ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ಈ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತೀನಿ. Out and friend, all problems is sorted out. ಶಿವಕುಮಾರ್ ಸಂಪುಟದ ಮೊದಲ ವಿಕೆಟ್ ಪತನ ಎಂಬ ರೀತಿಯಲ್ಲೇ ರಾಮಲಿಂಗಾರೆಡ್ಡಿ ಅವರ ನಡೆಯಿತ್ತು. ಕೊಟ್ಟ ಮಾತು ಉಳಿಸಿಕೊಂಡಿಲ್ಲ ಎಂಬ ಬೇಸರ. ಎರಡೆರಡು ಬಾರಿ ನಿಮಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅಂತ ಹೇಳಿದ್ದವರಿಂದ ಕಡೇ ಕ್ಷಣದಲ್ಲಿ ಬದಲಾವಣೆ. ಅಲ್ಲದೆ ಬೆಂಗಳೂರಿನ ಶಾಸಕನಾಗಿ ತನಗೆ ಯಾವುದೇ ರೀತಿಯ ಸಂಬಂಧವಿಲ್ಲದ ಜಲಸಂಪನ್ಮೂಲ ಖಾತೆಯ ಹಂಚಿಕೆ ಇವೆಲ್ಲವೂ ರಾಮಲಿಂಗಾರೆಡ್ಡಿಯನ್ನ ಕೆರಳಿಸಿತ್ತು. ಜಲಸಂಪನ್ಮೂಲ ಖಾತೆಯಂತಹ ದೊಡ್ಡ ಖಾತೆಯನ್ನ ಕಡೆಯ 2 ವರ್ಷ ನಿಭಾಯಿಸುವುದೆಂದರೆ ತನ್ನ ಇಷ್ಟು ವರ್ಷಗಳ ರಾಜಕೀಯದ ಅನುಭವವೆಲ್ಲ ನೀರಲ್ಲಿಟ್ಟ ಹೋಮದಂತಾಗುತ್ತದೆ ಎಂದು ಗೊತ್ತಿದ್ದ ರಾಮಲಿಂಗಾರೆಡ್ಡಿ ಹಿಂದೂ ಮುಂದೂ ನೋಡದೆ ಸಿಕ್ಕಿದ್ದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು. ಆದರೆ 4 ದಶಕಗಳ ಸ್ನೇಹಿತನೇ ಹೀಗೆ ತಿರುಗಿ ಬಿದ್ದರೆ ಮುಂದೆ ಎದುರಾಗಬಹುದಾದ ಆಪತ್ತನ್ನ ನಿರೀಕ್ಷಿಸಿದ್ದ ಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ಅಂಗೀಕಾರ ಸಾಧ್ಯವೇ ಇಲ್ಲ ಎಂದು ಬಂಡೆಯಂತೆ ಕುಳಿತು ಬಿಟ್ಟರು. ಈಗ ಬಂಡೆಯ ನಿರ್ಧಾರದೆದುರು ಬಂಡಾಯದ ಬಾವುಟ ಹಾರಿಸಿದ್ದ ರಾಮಲಿಂಗಾರೆಡ್ಡಿ ಮತ್ತೆ ಸೈಲೆಂಟ್ ಆಗುವಂತೆ ಮಾಡಿದೆ. ಇಷ್ಟಕ್ಕೂ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದು ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ನಿನ್ನೆ ರಾಜೀನಾಮೆ ನೀಡಿದ್ರು. ಅದಾದ ಬಳಿಕ ಸಾಲು ಸಾಲು ಸಂಧಾನ, ಸರಣಿ ಸಭೆಗಳ ಬಳಿಕ ಬರೋಬ್ಬರಿ 32 ಗಂಟೆಗಳ ಹೈಡ್ರಾಮಾಗೆ ಕೊನೆಗೂ ತೆರೆಬಿದ್ದಿದೆ. ತಮ್ಮ ಪಟ್ಟು ಸಡಿಲಿಸಿರುವ ರೆಡ್ಡಿ ಸಚಿವರಾಗಿ ಮುಂದುವರಿಯುವ ನಿರ್ಧಾರಕ್ಕೆ ಬಂದಿದ್ದಾರೆ. ರೆಡ್ಡಿ ರಾಜೀನಾಮೆ ಬಳಿಕ ಸಾಲು ಸಾಲು ಸಭೆ, ಸಚಿವರ ಮನವೊಲಿಕೆಗೆ ನಡೆದಿತ್ತು ಭಾರೀ ಸರ್ಕಸ್. ನಿನ್ನೆ ಬೆಳಿಗ್ಗೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಯಾರ ಸಂಪರ್ಕಕ್ಕೂ ಸಿಗದೆ ತಮಿಳುನಾಡಿನತ್ತ ತೆರಳಿದ್ದ ರಾಮಲಿಂಗಾರೆಡ್ಡಿ ರಾತ್ರಿ 10 ಗಂಟೆ ಸುಮಾರಿಗೆ ಬೆಂಗಳೂರಿಗೆ ವಾಪಸ್ಸಾದ್ರು. ಬರ್ತಿದ್ದಂತೆ ಜಯನಗರದ ಖಾಸಗಿ ಹೋಟೆಲ್ನಲ್ಲಿದ್ದ ರೆಡ್ಡಿ ಅವರನ್ನ ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾದ್ರು. ಮಧ್ಯರಾತ್ರಿವರೆಗೂ ಅಂದ್ರೆ ಸುಮಾರು 2.5 ಗಂಟೆಗಳ ಕಾಲ ರೆಡ್ಡಿ ಜೊತೆ ಡಿಕೆ ಶಿವಕುಮಾರ್ 1-to-1 ಮ್ಯಾರಥಾನ್ ಮೀಟಿಂಗ್ ನಡೆಸಿದ್ದೇ ಬಂತು. ಆದರೆ ರಾಜೀನಾಮೆ ವಾಪಸ್ ಬಗ್ಗೆ ಯಾವುದೇ ನಿರ್ಧಾರಕ್ಕೆ ಬರಲು ಸಾಧ್ಯವಾಗಲೇ ಇಲ್ಲ. ಮುಖ್ಯಮಂತ್ರಿಗಳು ನಾನು ರಾತ್ರಿ ಚರ್ಚೆ ಮಾಡಿದ್ದೀವಿ. ಅಲ್ವ ನೋಡೋಣ, ವೈಟ್ ಮಾಡಿ. ಏನು ಚರ್ಚೆ? 3 ಗಂಟೆ ಚರ್ಚೆ ಮಾಡಿ? ಇಲ್ಲಪ್ಪ, 11 ಗಂಟೆಗೆ ಬಂದಿದ್ದೀವಿ. 1 ಗಂಟೆಗೆ ಊಟ ಮಾಡ್ಕೊಂಡು ಅಷ್ಟೇ. ಸರ್, ಏನಾದ್ರು ಪೂರಕವಾಗಿದೆಯಾ? ಯಾಕೆ ನಿಮಗೂ ಕೂಡ ಮಾತು ಕೊಟ್ಟಿದ್ರು, ನಮ್ಮ ಮಾಹಿತಿ ಅವರೇ ಒಪ್ಕೊಂಡಿದ್ದಾರೆ. ಎಲ್ಲ ಏನು ಮಾತಾಡಲ್ಲ. ನೀವು ಬಂದಿದ್ದೀರಾ, ನಿಮ್ಗೇನಾದರೂ ಕೊಡ್ಬೇಕಲ್ಲ ವಿಷಯ, ಇಷ್ಟು ಮಾತ್ರ ಮಾತಾಡ್ತೀನಿ. ಏನು ಪ್ರಕಟ ಮಾಡ್ತೀರಾ ಅಂತ ಒಂದು ಕುತೂಹಲ, ಇಡೀ ರಾಜ್ಯದ ಜನರ ಕುತೂಹಲ. ನೆನ್ನೆ ಶಿವಕುಮಾರ್ ನಾನು ಇಬ್ರು ಮಾತಾಡಿದ್ದೀವಿ ಅಂತ ಹೇಳಿದ್ನಲ್ಲ. Out and friend, all problems is sorted out. ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಆಯ್ತು, ರಾಜೀನಾಮೆ ಕೊಟ್ಟೆ, ಒಂದು ಕಳ್ಸಿಕೊಟ್ಟಿದ್ದು, ವಾಟ್ಸಪ್ಪಲ್ಲಿ ಕಳ್ಸಿಕೊಟ್ಟಿದ್ದು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್ ಅಷ್ಟೇ. ಈ ಬೆನ್ನಲ್ಲೇ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ರಾಮಲಿಂಗಾರೆಡ್ಡಿ ಅವರನ್ನ ಖಾಸಗಿ ಹೋಟೆಲ್ಗೆ ಕರೆಸಿಕೊಂಡ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮನವೊಲಿಕೆಗೆ ಯತ್ನಿಸಿದ್ರು. ನಿಮ್ಮ ಹಿರಿತನ, ಪ್ರಾಮಾಣಿಕತೆ, ಪಕ್ಷನಿಷ್ಠೆ ನಮಗೆ ಗೊತ್ತಿದೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನ ಕಡೆಗಣಿಸುವ ಪ್ರಶ್ನೆಯೇ ಇಲ್ಲ. ಪಕ್ಷಕ್ಕೆ ನಿಮ್ಮ ಅಗತ್ಯವಿದೆ. 2 ಖಾತೆ ಪಡೆದು ಸಹಕರಿಸಿ. ಸಹಕಾರ, ಮುಜರಾಯಿ ಖಾತೆಗಳನ್ನು ತೆಗೆದುಕೊಳ್ಳಿ ಅಂತ ರಾಮಲಿಂಗಾರೆಡ್ಡಿಗೆ ಸುರ್ಜೇವಾಲಾ 2 ಖಾತೆ ಆಫರ್ ಕೊಟ್ರು. ಆದರೆ ಆಫರ್ ಅನ್ನ ರಾಮಲಿಂಗಾರೆಡ್ಡಿ ನಯವಾಗಿಯೇ ತಿರಸ್ಕರಿಸಿದ್ರು. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಜೊತೆ ಕೂಡ ಮತ್ತೊಂದು ಸುತ್ತಿನ ಸಭೆ ನಡೆಯಿತು. ಸದ್ಯಕ್ಕೆ ತಮಗೆ ಕೊಟ್ಟಿರೋ ಖಾತೆಯನ್ನ ಮುನ್ನಡೆಸಿಕೊಂಡು ಹೋಗುವಂತೆ ಹರಿಪ್ರಸಾದ್ ಸಲಹೆ ನೀಡಿದ್ರು. ರಾಜಕಾರಣದಲ್ಲೆಲ್ಲ ಕೆಲವು ಸಂದರ್ಭದಲ್ಲಿ ಆಗುತ್ತೆ, ಕೆಲವು ಬದಲಾವಣೆಗಳಾಗುವಾಗ ಕೆಲವು ವಿಚಾರಗಳು ಬರುತ್ತೆ ಮುಂದೆ. ಆದರೆ ಎಲ್ಲದಕ್ಕೂ ಸಹ ಪರಿಹಾರ ಇದೆ. ಪರಿಹಾರ, ಆ ಸಮಸ್ಯೆ ಬಗೆಹರುತ್ತೆ ಅಂತೇಳಿ ನನ್ನ ನಂಬಿಕೆ ಇದೆ. ನಂತರ ಇಬ್ಬರೂ ಒಂದೇ ಕಾರಿನಲ್ಲಿ ತಾಜ್ ವೆಸ್ಟ್ ಎಂಡ್ನಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಭೇಟಿಗೆ ತೆರಳಿದ್ರು. ಈ ವೇಳೆ ಸುಮಾರು 1.5 ಗಂಟೆಗಳ ಕಾಲ ಕ್ಲೋಸ್ ಡೋರ್ ಮ್ಯಾರಥಾನ್ ಸಭೆ ನಡೆಸಲಾಗಿದೆ. ಅದರಲ್ಲಿ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸುವುದರಲ್ಲಿ ಕೊನೆಗೂ ಕೈ ನಾಯಕರು ಸಕ್ಸಸ್ ಆದ್ರು. There was apparently some misunderstanding. He again met Shri B.K. Hariprasad, me and Shri D.K. Shivkumar, Shri Siddaramaiah.
he has already, I think, told you that he has withdrawn his resignation. There was some misunderstanding, and he shall continue to work as a loyal soldier and minister of the party. ಸುರ್ಜೇವಾಲಾ ಜೊತೆಗಿನ ಸಭೆ ಬಳಿಕ ರಾಮಲಿಂಗಾರೆಡ್ಡಿ ಕೂಡ ರಾಜೀನಾಮೆಯ ಪಟ್ಟು ಸಡಿಲಿಸಿದ್ರು. ಹಾಗಿದ್ದರೂ ಖಾತೆ ಬದಲಾವಣೆ ವಿಚಾರದಲ್ಲಿ ಮಾತ್ರ ತಮ್ಮ ಒತ್ತಡವನ್ನ ಮುಂದುವರಿಸಿದ್ದಾರೆ. ರಿಜೆಕ್ಟ್ ಯಾವುದೇ ಕಾರಣಕ್ಕೂ ರೆಸಿಗ್ನೇಷನ್ ಆಕ್ಸೆಪ್ಟ್ ಮಾಡಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಅದು ರಾಜೀನಾಮೆ ಸಬ್ಜೆಕ್ಟು ಡೆಡ್ ಅಷ್ಟೇ. ಸದ್ಯಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಪ್ರಕರಣ ಸುಖಾಂತ್ಯ ಕಂಡಿದೆ. ಆದರೆ ಮೊದಲ ಹಂತದ ಕ್ಯಾಬಿನೆಟ್ನಲ್ಲಿ ಸ್ಥಾನ ಕಳೆದುಕೊಂಡ ಮಾಜಿ ಸಚಿವರ ಪರವಾಗಿ ಹೋರಾಟ ತೀವ್ರಗೊಂಡಿದೆ. ಎರಡನೇ ಹಂತದಲ್ಲಿ ಹೇಗಾದರೂ ಮಾಡಿ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳಲೇಬೇಕು ಅಂತ ರಣತಂತ್ರ ರೂಪಿಸುತ್ತಿದ್ದಾರೆ. ತಮ್ಮ ನಾಯಕರ ಪರ ಬೆಂಬಲಿಗರು ಹೋರಾಟ ತೀವ್ರಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.